ಯಾದಗಿರಿ ಸೈಬರ್ ಕ್ರೈಮ್ ಠಾಣೆ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಪರಶುರಾಮ ಪತ್ನಿ ಶ್ವೇತಾ ಆರೋಪವನ್ನ ಮಾಡ್ತಿದ್ದಾರೆ. ನನ್ನ ಪತ್ನಿ ಸಾವಿಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪುತ್ರ ಪಂಪಣ್ಣಗೌಡ ಕಾರಣ ಅಂತ ಇದ್ದಾರೆ. ಯಾದಗಿರಿ ನಗರ ಠಾಣೆಗೆ ಪೋಸ್ಟಿಂಗ್ ಆಗಿ ಶಾಸಕರಿಂದ ಲಂಚಕ್ಕೆ ಬೇಡಿಕೆ ಇತ್ತಂತೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ 30 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ರು. ಪರಶುರಾಮ 30 ಲಕ್ಷ ರೂಪಾಯಿಯನ್ನ ನೀಡಿ ಯಾದಗಿರಿ ನಗರಕ್ಕೆ ವರ್ಗಾವಣೆಯಾಗಿದ್ರಂತೆ. ಆದ್ರೆ ವರ್ಷಕ್ಕೂ ಮುನ್ನವೇ ಪರಶುರಾಮ್ ಮತ್ತೆ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆಯಾಗಿತ್ತು. ಇದರಿಂದ ಸಾಲದ ಸುಳಿಗೆ ಸಿಲುಕಿ ನನ್ನ ಪತಿ ಪರಶುರಾಮ್ ಒತ್ತಡಕ್ಕೆ ಒಳಗಾಗಿದ್ರು ಅಂತ ಪತ್ನಿ ಈಗ ಆರೋಪವನ್ನ ಮಾಡ್ತಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪದೇ ಪದೇ ಹಣಕ್ಕೆ ಕಿರುಕುಳವನ್ನ ನೀಡ್ತಿದ್ರಂತೆ. ನಾವು ದಲಿತರು, ದುಡ್ಡು ಕೊಡ್ಲಿಲ್ಲ ಎಂಬ ಕಾರಣಕ್ಕೆ ಪೋಸ್ಟಿಂಗ್ ಕೊಟ್ಟಿಲ್ಲ ಅಂತ ಪತ್ನಿ ಆರೋಪವನ್ನ ಮಾಡ್ತಿದ್ದಾರೆ. ಮೃತ ಪಿಎಸ್ಐ ಪರಶುರಾಮ ಪತ್ನಿ ಶ್ವೇತಾ ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ. ಯಾದಗಿರಿ ಎಸ್ಪಿ ಸಂಗೀತಾಗೆ ದೂರನ್ನ ನೀಡಿದ್ದಾರೆ ಪಿಎಸ್ಐ ಪತ್ನಿ ಶ್ವೇತಾ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಲಂಚವನ್ನ ಕೇಳಿಬಿಟ್ಟಿದ್ದಾರ. ಯಾದಗಿರಿಯ ಸೈಬರ್ ಕ್ರೈಮ್ ಠಾಣೆಯ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಪರಶುರಾಮ ಪತ್ನಿ ಶ್ವೇತಾ ಆರೋಪವನ್ನ ಮಾಡ್ತಿದ್ದಾರೆ. ನನ್ನ ಪತಿ ಸಾವಿಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಇನ್ನು ಪುತ್ರ ಪಂಪಣ್ಣಗೌಡ ಕಾರಣ ಅಂತೆ. ಯಾದಗಿರಿ ನಗರ ಠಾಣೆಗೆ ಪೋಸ್ಟಿಂಗ್ ಆಗಿ ಶಾಸಕರಿಂದ ಲಂಚಕ್ಕೆ ಬೇಡಿಕೆ ಹಪಾಹಪಿ, ದುಡ್ಡಿನ ಹಪಾಹಪಿ ಶುರುವಾಗಿದೆ. ಇಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ 30 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ರಂತೆ. ಪರಶುರಾಮ್ 30 ಲಕ್ಷ ರೂಪಾಯಿಯನ್ನ ನೀಡಿ ಯಾದಗಿರಿ ನಗರಕ್ಕೆ ವರ್ಗಾವಣೆ ಆಗಿದ್ರಂತೆ. ಲಂಚವನ್ನ ಕೊಟ್ಟು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಇವರು 30 ಲಕ್ಷ ರೂಪಾಯಿಯನ್ನ ನೀಡಿ ಯಾದಗಿರಿ ನಗರಕ್ಕೆ ವರ್ಗಾವಣೆ ಆಗಿದ್ರು. ಆದ್ರೆ 30 ಲಕ್ಷ ರೂಪಾಯಿಯನ್ನ ನೀಡಿ ಕೂಡ ವರ್ಗಾವಣೆ ಆದ್ರೂ ಕೂಡ ವರ್ಷಕ್ಕೂ ಮುನ್ನವೇ ಪರಶುರಾಮ್ ಮತ್ತೆ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆಯಾದ್ರು. ಇದರಿಂದ ಸಾಲದ ಸುಳಿಗೆ ಸಿಲುಕಿ ನನ್ನ ಪತಿ ಪರಶುರಾಮ್ ಒತ್ತಡಕ್ಕೆ ಒಳಗಾಗಿದ್ರು ಅಂತ ಪತ್ನಿ ಆರೋಪವನ್ನ ಮಾಡ್ತಿದ್ದಾರೆ. ಏನೋ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪದೇ ಪದೇ ಹಣಕ್ಕಾಗಿ ಕಿರುಕುಳವನ್ನ ನೀಡ್ತಿದ್ರಂತೆ. ಏನೋ ನಾವು ದಲಿತರು, ದುಡ್ಡು ಕೊಡ್ಲಿಲ್ಲ ಎಂಬ ಕಾರಣಕ್ಕೆ ಪೋಸ್ಟಿಂಗ್ ಅನ್ನ ಕೊಟ್ಟಿಲ್ಲ. ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಎಸ್ಪಿ ಸಂಗೀತಾಗೆ ಕೂಡ ಈಗ ಪತ್ನಿ ಶ್ವೇತಾ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಮೃತ ಪರಶುರಾಮ ಪತ್ನಿ ಶ್ವೇತಾ. ಈಗ ಏನಂತಾರ ಬಟ್ ಅದು ಬಾಡಿ ಎಲ್ಲೋ ನಡ್ಬೇಕು ಇದಾಗೋದು ಬೇಡ. ಡೀಸೆಲ್ ಇಡೋಣ ನಿಮ್ಮ ಎಲ್ಲಿ ಮೊದಲು ಇಡೋಮಂತಲ್ಲ ಡೀಸೆಲ್ ಇಡೋಮಂತ ಇದರಲ್ಲಿ ಆಮೇಲೆ ತರಿಸಿವಲ್ರಿ ಅಲ್ಲ ಅವ್ರು ಅಲೋಡ್ ಮಾಡ್ತಾ ಇಲ್ಲ. ಅವ್ರು ಅಲೋಡ್ ಮಾಡಿ ಎಲ್ಲಿ ಹೊರಗೆ ಇಲ್ಲಿ ಮಾತಾಡೋ ಡಾಕ್ಯುಮೆಂಟ್ ಅಲ್ಲ ಅಲ್ಲ ಈಗ ಅವರು ಅಲೋಡ್ ಮಾಡ್ತಾ ಇಲ್ಲ. ಫ್ರೀಜರ್ ಆಗಿತ್ತು ಮನೆ ಮುಂದೆ ಅದೇ ಸರ್ ಇನ್ನೊಬ್ಬ ಸೈಕಲ್ ನಮ್ಮ ಯಾಕೆ ಈಗ ನಮಗೆ ಗೊತ್ತ ನಿಮ್ಮ ಪರಿಸ್ಥಿತಿನ ನನಗೆ ಗೊತ್ತದ್ರಿ ಮೇಡಮ್. ನಿಮಗನ ಎಷ್ಟು ಟಾರ್ಚರ್ ಆಗ್ಯದ, ನಿಮಗನ ಏನು ಬಂದವ ಏನಿಲ್ಲ ನಮಗೆ ಗೊತ್ತದ್ರಿ ಮೇಡಮ್. ನೀವು ಇಲ್ಲಿ ಮಾಡಕೈತ್ರಿ ಡ್ಯೂಟಿ ಅಂದ್ರೆ ನಮಗೆ ಗೊತ್ತದ. ಅವ್ರು ಬಂದಿರ್ತಾವ್ರ ಹಾಸ್ಪಿಟಲ್ ಬಂದರು ನಿಮಗನ ಎಷ್ಟು ಟಾರ್ಚರ್ ಮಾಡಕೈತ್ರಿ ನಮಗೂ ಗೊತ್ತದ್ರಿ ಮೇಡಮ್. ದಯಮಾಡಿ ನಿಮ್ಗೆ ಕೈ ತೋರಿಸ್ರಿ. ಅದಕ್ಕೆ ಕಾರಣ ಬೇಕ್ರಿ ಮೇಡಮ್. ಶಾಸಕರು ಕರೆಸ್ರಿ ಮೇಡಮ್. ಶಾಸಕ ಬರ್ಬೇಕ್ರಿ ಮೇಡಮ್. ಇದು ಕೊಡ್ತಾರ ಶಾಸಕ ಮಾಡಿ ಹೋಗ್ಬೇಕಲ್ರಿ. ಇಲ್ಲ ಸ್ವಲ್ಪ ಅಧಿಕಾರಿಗಳು